ಆತ್ಮೀಯ ಕಾರ್ಯಕ್ರಮಾಧಿಕಾರಿಗಳೇ, ಮೈಭಾರತ್ ಪೋರ್ಟಲ್ನಲ್ಲಿ ವಿದ್ಯಾರ್ಥಿಗಳನ್ನು ರಿಜಿಸ್ಟರ್ ಮಾಡುವ ವಿಧಾನವನ್ನು ಹೇಳಲಾಗುತ್ತಿದೆ. ಮೊದಲು ಮೈಭಾರತ್ ಪೋರ್ಟಲನ್ನು ಓಪನ್ ಮಾಡಿದ ತಕ್ಷಣವೇ ರಿಜಿಸ್ಟರ್ ಆ್ಯಸ್ ಎ ಯೂತ್ ಅನ್ನುವಂಥದ್ದನ್ನು ಆಯ್ಕೆ ಮಾಡ್ಕೋಬೇಕು. ಅಲ್ಲಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದಾಗ ವಿದ್ಯಾರ್ಥಿಯ ಮೊಬೈಲ್ ಸಂಖ್ಯೆಯನ್ನು ಹಾಕಬೇಕಾಗತ್ತೆ. ವಿದ್ಯಾರ್ಥಿಯ ಮೊಬೈಲ್ ಸಂಖ್ಯೆಯನ್ನು ಮಾಡಬೇಕಾಗುತ್ತೆ. ನಂತರ ಮೊಬೈಲ್ ಸಂಖ್ಯೆಗೆ OTP ಬರುತ್ತೆ. OTPನ ಹಾಕಬೇಕು. ಬಂದಂಥ OTPಯನ್ನು ನಮೂದಿಸಿ ಸೈನ್ ಇನ್ ಕೊಡಬೇಕು. ನಂತರ ವಿದ್ಯಾರ್ಥಿಯ ಸಂಪೂರ್ಣ ವಿವರವನ್ನು ಫಿಲ್ ಮಾಡಬೇಕಾಗತ್ತೆ. ಇಲ್ಲಿ ವಿದ್ಯಾರ್ಥಿಯ ಆ್ಯಕ್ಚುಯಲ್ ಡೇಟ್ ಆಫ್ ಬರ್ತ್ ಏನಿದೆಯೋ ಅದನ್ನೇ ಕೊಡೋಣ. ವಿದ್ಯಾರ್ಥಿ ಅರ್ಬನ್ ಏರಿಯಾನ ಅಥವಾ ರೂರಲ್ ಏರಿಯಾದಿಂದ ಅಂತ ಕೇಳುತ್ತೆ. ರೂರಲ್ ಏರಿಯಾ ಕೊಡೋಣ. ವಿದ್ಯಾರ್ಥಿಯ ಎಲ್ಲ ದಾಖಲಾತಿಗಳನ್ನು ಸಂಪೂರ್ಣವಾಗಿ ಫಿಲ್ ಮಾಡಬೇಕು. ನಂತರ ವಿದ್ಯಾರ್ಥಿ ಇಮೇಲ್ ಐಡಿಯನ್ನು ಕೊಡಬೇಕಾಗತ್ತೆ. ವಿದ್ಯಾರ್ಥಿಯ ಯೂತ್ ಟೈಪಿಗೆ ಬಂದಾಗ NSS ಅಂತೇಳಿ ಕ್ಲಿಕ್ ಮಾಡಬೇಕು. ಕ್ವಾಲಿಫಿಕೇಷನ್ ಬಂದಾಗ ವಿದ್ಯಾರ್ಥಿ ಪ್ರಥಮ PUC ಆಗಿದ್ದರೆ 11th ಅಂತೇಳಿ, ದ್ವಿತೀಯ PUC ಆಗಿದ್ದರೆ 12th ಅಂತೇಳಿ ಕ್ಲಿಕ್ ಮಾಡಬೇಕು. ಇನ್ಸ್ಟಿಟ್ಯೂಷನ್ ಟೈಪ್ ಕೇಳುತ್ತೆ, ಸ್ಕೂಲ್ ಕೊಡಿ. ಸ್ಟೇಟ್ ಆಫ್ ದಿ ಸ್ಕೂಲ್ ಬಂದಾಗ ನಿಮ್ಮ ಶಾಲೆಯ ವಿಳಾಸ ಸಿಗುವಂಥ ರೀತಿಯಲ್ಲಿ ನೋಡ್ಕೊಳ್ಳಿ. ಕಾಲೇಜ್ ನೇಮ್ ಬಂದಿದೆ, PSPU ಕಾಲೇಜ್ ಸೆಲೆಕ್ಟ್ ಮಾಡಿದ್ದೀನಿ. ಸ್ಪೋರ್ಟ್ಸ್ ಟ್ಯಾಲೆಂಟ್ ಏನಿದೆ ಅಂತ ಕೇಳ್ತಾ ಇದೆ. ವಿದ್ಯಾರ್ಥಿಯ ಸ್ಪೋರ್ಟ್ಸ್ ಟ್ಯಾಲೆಂಟ್ನ ಆ್ಯಡ್ ಮಾಡಿದ್ದೀವಿ, ಸಬ್ಮಿಟ್ ಮಾಡಿದ್ದೀವಿ. ಈಗ ಈ ವಿದ್ಯಾರ್ಥಿ ನಮ್ಮ ಲಾಗಿನ್ಗೆ ಬಂದಿರ್ತಾಳೆ. ಇದನ್ನು ನಾವು ವೆರಿಫೈ ಮಾಡ್ಕೋಬೇಕಾಗತ್ತೆ. ವಿದ್ಯಾರ್ಥಿಗಳಿಗೆ ಒಂದು ಸರ್ಟಿಫಿಕೇಟ್ ಬರುತ್ತೆ. ಆ ಸರ್ಟಿಫಿಕೇಟ್ ಕೂಡ ಡೌನ್ಲೋಡ್ ಆಗುತ್ತೆ. ಅದು ಈ ರೀತಿ ಸರ್ಟಿಫಿಕೇಟ್ ನಮಗೆ ಸಿಗುತ್ತೆ. ಇದು ವಿದ್ಯಾರ್ಥಿಗಳನ್ನು ರಿಜಿಸ್ಟರ್ ಮಾಡ್ಕೊಳ್ಳುವಂಥ ವಿಧಾನ. ಎಲ್ಲ ಕಾರ್ಯಕ್ರಮಾಧಿಕಾರಿಗಳು ಈ ರೀತಿಯಾಗಿ ವಿದ್ಯಾರ್ಥಿಗಳನ್ನು ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ. ಧನ್ಯವಾದಗಳು.